Hello everyone, welcome to Sanmargaha classes. Let us see question number 25 of chapter Reproduction in Animals. What is a test tube baby? Test tube baby ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ಓಕೆ, ಟೆಸ್ಟ್ ಟ್ಯೂಬ್ ಅಲ್ಲಿ ಇರೋ ಬೇಬಿ ಟೆಸ್ಟ್ ಟ್ಯೂಬ್ ಬೇಬಿನ? ನೋ, ಆ ಥರ ಥಾಟ್ ಅನ್ನ ತಲೆಯಲ್ಲಿ ಇಟ್ಕೋಬೇಡಿ. ಟೆಸ್ಟ್ ಟ್ಯೂಬ್ ಬೇಬಿ ಅಂದ್ರೆ zygote obtained by the in vitro fertilization yeast developed in uterus is called test tube baby. ಇಲ್ಲಿ ಇನ್ ವಿಟ್ರೋ ಫರ್ಟಿಲೈಸೇಷನ್. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ ಏನು? ಸಿ, ಲ್ಯಾಬೊರೇಟರಿಯಲ್ಲಿ ಏನು ಮಾಡ್ತಾರೆ, ದಿಸ್ ಸ್ಪರ್ಮ್, ಮೇಲ್ ಗ್ಯಾಮೆಟ್ ಇದೆ ಅಲ್ಲ ಸ್ಪರ್ಮ್, ಅದನ್ನ ಫಿಮೇಲ್ ಗ್ಯಾಮೆಟ್ ಎಗ್ ಜೊತೆ ಫ್ಯೂಸ್ ಮಾಡ್ತಾರೆ. ಇದು ನ್ಯಾಚುರಲಿ ಫಿಮೇಲ್ ಬಾಡಿಯಲ್ಲಿ ಆಗುತ್ತೆ. ಬಟ್ ಇಲ್ಲಿ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ ಇರ್ಬೋದು. ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಇರ್ಬೋದು, ಅಥವಾ PCOS ಪ್ರಾಬ್ಲಮ್ ಇರ್ಬೋದು, ಅಥವಾ ಸ್ಪರ್ಮ್ ಕೌಂಟ್ ಕಡಿಮೆ ಇರೋದು, ಸ್ಪರ್ಮ್ ಮೊಟಿಲಿಟಿ ಕಡಿಮೆ ಇರ್ಬೋದು. ಈ ಎಲ್ಲ ರೀಸನ್ ಇಂದ ನ್ಯಾಚುರಲಿ ಅಲ್ಲಿ ಪ್ರೊಸೆಸ್ ಆಗ್ತಾ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಲ್ಯಾಬೋರೇಟರಿಯಲ್ಲಿ ಫ್ಯೂಷನ್ ಅನ್ನ ಮಾಡ್ತಾರೆ. ಇದನ್ನ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇನ್ ವಿಟ್ರೋ ಅಂದ್ರೆ ಔಟ್ಸೈಡ್ ಆಫ್ ದ ಬಾಡಿ. ಈಗ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ ಫರ್ಟಿಲೈಸೇಷನ್ ಆರ್ಟಿಫಿಷಿಯಲಿ ಟೇಕಿಂಗ್ ಪ್ಲೇಸ್ ಇನ್ ಲ್ಯಾಬೋರೇಟರಿ. ಈಗ ಫರ್ಟಿಲೈಸೇಷನ್ ಆದ್ಮೇಲೆ ಏನಾಗುತ್ತೆ, ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ದಟ್ ಒಬ್ಟೈನ್ಡ್ ಝೈಗೋಟ್ ಈಸ್ ಡೆವಲಪ್ಡ್ ಇನ್ ಯೂಟರಸ್. ಇಲ್ಲಿ ಝೈಗೋಟ್ ಫಾರ್ಮ್ ಆಗಿರುತ್ತೆ, ಆಮೇಲೆ ಎಂಬ್ರಿಯೋ ಆಗುತ್ತೆ. ಈಗ ಅದನ್ನ ಏನ್ ಮಾಡ್ತಾರೆ, ಫಿಮೇಲ್ ಬಾಡಿ ರಿಪ್ರೊಡಕ್ಟಿವ್ ಪಾರ್ಟ್ ಇದೆ ಅಲ್ಲ ಯೂಟರಸ್, ಅದರಲ್ಲಿ ಇಂಪ್ಲಾಂಟ್ ಮಾಡ್ತಾರೆ. ಅಲ್ಲಿ ಅದು ಡೆವಲಪ್ ಆಗುತ್ತೆ. ಈ ರೀತಿ ಆಗಿರೋ ಬೇಬಿಯನ್ನ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರೀತಾರೆ. ಟೆಸ್ಟ್ ಟ್ಯೂಬ್ ಅಲ್ಲಿ ಇರೋ ಬೇಬಿ ಅಲ್ಲ. ಥ್ಯಾಂಕ್ ಯು.